ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಜಯವಾಗಲಿ, ಸ್ತುತಿಯಾಗಲಿ. ಪ್ರಭುವೇ, ಇದು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ವಂದಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ದೇವ, ನೀವು ನಮ್ಮ ದೇವರು, ಆತ್ಮೋದ್ಧಾರಕ, ಲೋಕೋದ್ಧಾರಕ, ನಮಗೆ ನಿತ್ಯ ಜೀವವನ್ನು ನೀಡುವವರು. ಅದಕ್ಕಾಗಿಯೇ ನಮ್ಮೊಂದಿಗೆ ಸದಾ ಈ ರೊಟ್ಟಿಯ ರೂಪದಲ್ಲಿ ಇರುವವರು ಎಂಬುದನ್ನು ವಿಶ್ವಾಸಿಸುತ್ತೇವೆ. ಪ್ರಭುವೇ, ಪ್ರಿಯರೇ, ಬನ್ನಿ, ಇವತ್ತು ನಾವು ಪ್ರಭು ಮಾಡಿದ ವಿಶೇಷವಾದ ಅದ್ಭುತವೊಂದನ್ನು ಧ್ಯಾನಿಸೋಣ. ಇದನ್ನು ಅದ್ಭುತಗಳ ಅದ್ಭುತವೆಂದು ಕರೆದರೂ ತಪ್ಪಾಗಲಾರದು. ಮಾರ್ಕರ ಶುಭ ಸಂದೇಶ ಅಧ್ಯಾಯ 14 ವಾಕ್ಯಗಳು 22ರಿಂದ 26. ಇಲ್ಲಿ ಪ್ರಭು ಯೇಸು ಪರಮ ಪ್ರಸಾದವನ್ನು ಸ್ಥಾಪಿಸುತ್ತಾರೆ. ಇದು ಅದ್ಭುತಗಳಲ್ಲಿ ಅದ್ಭುತ. ಪ್ರಿಯರೇ, ಅತ್ಯಂತ ದೊಡ್ಡ ಮಹತ್ವವಾದ ಅದ್ಭುತವಿದು, ಅತ್ಯಂತ ಶ್ರೇಷ್ಠವಾದ ಅದ್ಭುತವಿದು. ಪ್ರಭು ಯೇಸು ಶಿಷ್ಯರೊಂದಿಗೆ ಪಾಸ್ಕ ಭೋಜನವನ್ನು, ಅಂದರೆ ತಮ್ಮ ಅಂತಿಮ ಪಾಸ್ಕ ಭೋಜನ, ಮಾರನೆಯ ದಿನ ಪ್ರಭು ಯೇಸು ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಲಿದ್ದಾರೆ. ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ, ಇಡೀ ಮಾನವ ಕುಲಕ್ಕೆ ನಿತ್ಯ ಜೀವದ ಭರವಸೆಯನ್ನ ನೀಡುವುದಕ್ಕಾಗಿ ತಮ್ಮನ್ನೇ ಬಲಿಯನ್ನಾಗಿ ಅರ್ಪಿಸುವ ದಿನದ ಹಿಂದಿನ ದಿನ ಗುರುವಾರ ಸಂಜೆ ರಾತ್ರಿ ಪ್ರಭು ಯೇಸು ಶಿಷ್ಯರೊಂದಿಗೆ ಪಾಸ್ಕ ಭೋಜನವನ್ನ ಸ್ವೀಕರಿಸುವಾಗ ರೊಟ್ಟಿಯನ್ನ ತೆಗೆದುಕೊಂಡು ಅವರಿಗೆ ನೀಡುತ್ತಾ ನುಡಿದರು, ಇದು ನನ್ನ ಶರೀರ. ಮತ್ತು ದ್ರಾಕ್ಷರಸವನ್ನ ನೀಡುತ್ತಾ ನುಡಿದರು, ಇದು ನನ್ನ ರಕ್ತ. ಈ ಮೂಲಕ ಪ್ರಭು ಯೇಸು ಪರಮ ಪ್ರಸಾದ ಸಂಸ್ಕಾರವನ್ನ ಸ್ಥಾಪಿಸಿದರು. ತಮ್ಮ ಶರೀರ ಮತ್ತು ರಕ್ತವನ್ನು ಶಾಶ್ವತವಾಗಿ ನಮ್ಮ ನಡುವೆ ಅವರ ಪ್ರಸನ್ನತೆಯಾಗಿ ಬಿಟ್ಟು ಹೋದರು. ಶಿಲುಬೆ ಶುಕ್ರವಾರದಂದು ಶಿಲುಬೆಯಲ್ಲಿ ತಾವು ಅರ್ಪಿಸಲಿರುವ ತಮ್ಮ ಪೂಜ್ಯ ಶರೀರವನ್ನ ಅದರ ಮೊದಲನೆಯ ದಿನವೇ ನಮಗಾಗಿ ಮುರಿದು ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಪ್ರತಿ ಬಲಿ ಪೂಜೆಯಲ್ಲಿ ಅದೇ ಅದ್ಭುತವು ಪುನರಾವರ್ತಿತವಾಗುತ್ತೆ. ಅದೇ ಬಲಿಯು ಮತ್ತೆ ಮತ್ತೆ ಅರ್ಪಿಸಲ್ಪಡುತ್ತದೆ. ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ಶಾರೀರಿಕವಾಗಿ ಪ್ರಸನ್ನರಾಗಿದ್ದಾರೆ. ಪ್ರಿಯರೇ, ಹಾಗಾಗಿ ನಾನು ಹೇಳಿದೆ, ಇದು ಅದ್ಭುತಗಳ ಅದ್ಭುತ, ಮಹತ್ವವಾದದ್ದು, ನಮ್ಮಿಂದ ಅರ್ಥ ಮಾಡಲು ಅಸಾಧ್ಯವಾದದ್ದು. ಮಹಿಮಾನ್ವಿತ ದೇವರು ಈ ರೊಟ್ಟಿಯ ರೂಪದಲ್ಲಿ ನಮ್ಮೊಂದಿಗಿದ್ದಾರೆ. ಮತ್ತು ಇದನ್ನು ಧರ್ಮಸಭೆಯ ಇತಿಹಾಸದಲ್ಲಿ ನೂರಾರು ಅದ್ಭುತಗಳ ಮೂಲಕ ಪ್ರಭು ಯೇಸು ನಮಗೆ ಇದನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ನಿಜವಾಗಲೂ ರೊಟ್ಟಿಯ ರೂಪದಲ್ಲಿ ನಮ್ಮೊಂದಿಗಿದ್ದೇನೆ. ಈ ಬಿಳುಪಾದ ರೊಟ್ಟಿ ನನ್ನ ಶರೀರ, ನನ್ನ ರಕ್ತ, ನನ್ನ ಮಾಂಸ ಎಂಬುದನ್ನ ಪ್ರಭು ಯೇಸು ನನಗೆ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರತಿ ಬಲಿ ಪೂಜೆಯ ಮಹತ್ವವನ್ನು ಅರಿತುಕೊಳ್ಳೋಣ, ಪರಮ ಪ್ರಸಾದವನ್ನ ಸ್ವೀಕರಿಸೋಣ. ಅದು ನಮಗೆ ನಿತ್ಯ ಜೀವದ ಆಹಾರವಾಗಿರುತ್ತದೆ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ನಿಮ್ಮ ವಿಶ್ವಾಸವನ್ನ ದೃಢಪಡಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.